ಸದ್ಯಕ್ಕೆ ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾದ್ರೆ ಮೈಸೂರಿನಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಸೂರಿನಿಂದ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅವರನ್ನ ನಾನು ಮಾತಾಡಿಸ್ತೀನಿ. ಏನೆಲ್ಲ ಬೆಳವಣಿಗೆ ಆಗುತ್ತೆ ಇವತ್ತು, ಮೈಸೂರು ಎಂತೆಂಥ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವಿನೋದ್ ಅವರಿಂದ ಮಾಹಿತಿಯನ್ನು ಪಡೆಯೋಣ. ಅದಕ್ಕಿಂತ ಮುಂಚೆ ಒಂದ್ಸರಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇವತ್ತೇ ಎಫ್ಐಆರ್ ದಾಖಲಾದರೆ ಮೈಸೂರು ಲೋಕಾಯುಕ್ತ ಈಗಾಗಲೇ ಕಾರ್ಯಪ್ರವೃತ್ತ ಆಗಿದೆ. ಮುಖ್ಯಮಂತ್ರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕೋರ್ಟ್ ಆದೇಶ ಪ್ರತಿಯನ್ನ ಈಗಾಗಲೇ SP ಉದೇಶ್ ಅವರು ಪಡೆದಿದ್ದಾರೆ. ಬೆಳಿಗ್ಗೆ 10:30ಕ್ಕೆ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಲಿಕ್ಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಬಾಮೈದನ ಮೇಲೆ ದೂರು ಕೂಡ ಈಗಾಗಲೇ ದಾಖಲಾಗಿರೋದು. ಆ ದೂರಿನ ಅನ್ವಯ ಈಗಾಗಲೇ ಅನುಮತಿ ಕೂಡ ಸಿಕ್ಕಿದೆ. ಎಫ್ಐಆರ್ ದಾಖಲಾಗಿ 3 ತಿಂಗಳೊಳಗೇನೆ ತನಿಖಾ ವರದಿಯನ್ನು ನೀಡುವೆ. 14 ಸೈಟ್ ವಿಚಾರದಲ್ಲಿ ಸಿಎಂ ಪ್ರಭಾವದ ಬಗ್ಗೆ ಖಾಕಿ ತನಿಖೆಯನ್ನ ನಡೆಸಲಿಕ್ಕಿದೆ. ಮುಖ್ಯಮಂತ್ರಿಗಳು ಅಧಿಕಾರ ದುರ್ಬಳಕೆ ಮಾಡಿಕೊಂಡು 14 ಸೈಟ್ಗಳನ್ನ ತೆಗೆದುಕೊಂಡ್ರು. ಪರ್ಯಾಯ ನಿವೇಶನದಲ್ಲಿ ಗೋಲ್ಮಾಲ್ ಆಗಿದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಈ ಮೂಡ ಹಗರಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಈಗ ಎಫ್ಐಆರ್ ದಾಖಲಾಗಿ ತನಿಖೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಪ್ರಶ್ನೆ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವಿನೋದ್. ಈಗ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಈಗ ಪ್ರಶ್ನೆ ಇರೋದು, ಒಂದು ಸಾರಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಯಿತು ಅಂತಂದ್ರೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಇದೆ. ಕಾಂಗ್ರೆಸ್ ಪಾಳಯದಲ್ಲಿ ಈಗಾಗಲೇ ಮುಂದಿನ ಸಿಎಂ ಯಾರು ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇರೋದು ಒಂದು ಕಡೆ ಆದ್ರೆ, ಮುಖ್ಯಮಂತ್ರಿ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ವಿಪಕ್ಷ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ತಾ ಇದೆ. ಅಫ್ಕೋರ್ಸ್ ಇವತ್ತು ಮೈಸೂರಿನಲ್ಲೂ ಕೂಡ ಶಕ್ತಿ ಪ್ರದರ್ಶನ ಆಗ್ಲಿಕ್ಕಿದೆ. ಏನಾಗ್ಬೋದು, ಸಾಧ್ಯತೆಗಳ ಬಗ್ಗೆ ತಾವು ಮಾಹಿತಿಯನ್ನ ನೀಡೋದಾದ್ರೆ? ಈಗಾಗಲೇ ಏನು ಲೋಕಾಯುಕ್ತ ಏನು ಮೈಸೂರು ಲೋಕಾಯುಕ್ತ SP ಅವರು ಈಗಾಗಲೇ ಏನು ಆ ಕೋರ್ಟ್ ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ರಾತ್ರಿ ಮೈಸೂರು ತಲುಪಿರುವಂತಹ ಲೋಕಾಯುಕ್ತ SP ಅವರು ಇವತ್ತು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಒಂದು ಎಫ್ಐಆರ್ ದಾಖಲಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಕೋರ್ಟ್ನ ಸೂಚನೆ ಮೇರೆಗೆ A1 ಆರೋಪಿಗೆ ಸಿದ್ದರಾಮಯ್ಯ ಆಗ್ತಾರೆ, A2 ಆಗಿ ಪಾರ್ವತಿ ಅವರು ಆಗ್ತಾರೆ, A3 ಆಗಿ ಜಮೀಲೆಲ್ಲ ಕೊಟ್ಟಂತಹ ದೇವರಾಜ್ ಅವರು ಆಗ್ತಾರೆ, A4 ಆಗಿ ಏನು ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ಸಿದ್ದರಾಮಯ್ಯನವರ ಬಾಬಾಯ್ದ ಅವರು A4 ಆರೋಪಿ ಆಗ್ತಾರೆ. ಇದಾದ ಬಳಿಕ ಎಫ್ಐಆರ್ ಆದ ನಂತರದಲ್ಲಿ ಒಂದಷ್ಟು ಸವಾಲುಗಳು ಕೂಡ ಈಗಾಗಲೇ ಲೋಕಾಯುಕ್ತರ ಮುಂದೆ ಕೂಡ ಇರುವಂಥದ್ದು. ಯಾಕಂತಂದರೆ ಸಿದ್ದರಾಮಯ್ಯನವರ ವಿಚಾರಣೆ ಕರೆಸಬೇಕಾ ಅಥವಾ ಬೇರೆ ಇನ್ನಿತರ ಆರೋಪಿಗಳಿದ್ದಾರೆ ಅವರನ್ನ ಮೊದಲು ವಿಚಾರಣೆ ನಡೆಸಿ ತದನಂತರದಲ್ಲಿ ಸಿದ್ದರಾಮಯ್ಯ ಕರೆಸಬೇಕಾಗಿರುವಂತಹ ಒಂದಷ್ಟು ಚರ್ಚೆಗಳಿರ್ಬೋದು. ಸಾಕಷ್ಟು ಯಾವ ರೀತಿಯಾದಂತಹ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅಂತೇಳಿ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಮಾಡ್ಕೊಳ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಈಗಾಗಲೇ ಎಫ್ಐಆರ್ ಆಗ್ತಿದ್ದಾಗಲೇ ವಿಚಾರಣೆ ಕರೀತಾರೆ ಅಂತಲ್ಲ, ಭಾಳ ಪ್ರಮುಖವಾಗಿ ಆ ಒಂದು ಅಂದರೆ 14 ಸೈಟ್ಗಳ ಪಡೆದಿರುವಂತಹ ವಿಚಾರವಾಗಿ 96 ಅದಾದರೆ 96ನೇ ಇಸ್ವಿಯಿಂದಲೂ ಕೂಡ ಏನೇನೆಲ್ಲ ಬೆಳವಣಿಗೆಗಳಾಗಿದೆ. ಜೊತೆಗೆ ಈಗಾಗಲೇ ಕೋರ್ಟ್ನ ಆದೇಶ ಪ್ರತಿಯಲ್ಲಿರುವಂತಹ ಕೆಲವೊಂದು ಅಂಶಗಳೇನಿದೆ ಆ ಒಂದು ಅಂಶಗಳ ಬಗ್ಗೆ ಫಸ್ಟ್ ಮೊದಲಿಗೆ ತನಿಖೆ ನಡೆಸ್ತಾರೆ. ಇದಾದ ಬಳಿಕದಲ್ಲಿ ಒಂದಷ್ಟು ಅಂದರೆ ಅವ್ರಿಗೆ ಡೌಟ್ಫುಲ್ ಯಾವ್ದು ಬರುತ್ತೆ ಅದೆಲ್ಲವನ್ನು ಕೂಡ ಆರೋಪಿಗಳು 4 ಜನ ಏನಿದ್ದಾರೆ ಸಿದ್ದರಾಮಯ್ಯ ಸೇರಿದ 4 ವಿರುದ್ಧವೂ ಕೂಡ ಈಗಾಗಲೇ ದಾಖಲಾಗುವಂಥ ಎಫ್ಐಆರ್ ಏನಿದೆ. ತದನಂತರದಲ್ಲಿ ಅವರನ್ನ ಕರೆಸಿ ಯಾವ ರೀತಿಯಾದಂತಹ ಮಾಹಿತಿಗಳನ್ನ ಪಡ್ಕೊಳ್ಬೇಕು ಅನ್ನೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಇವತ್ತು ಬಹುತೇಕ 19ರ ನಂತರದಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ತದನಂತರದಲ್ಲಿ ಮೊದಲಿಗೆ ಅವರು ಯಾರ್ಯಾರಿಗೆ ಯಾವ್ಯಾವ ಕ್ವಶನ್ಸ್ ಎಲ್ಲ ಕೇಳಬೇಕು ಅಂತೇಳಿ ಒಂದು ಪ್ರಶ್ನೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಸಿದ್ದರಾಮಯ್ಯವರ ಪ್ರಭಾವ ಯಾವ ರೀತಿಯಾಗಿರುತ್ತೆ, ಅವರು ಯಾವೆಲ್ಲ ಸಂದರ್ಭದಲ್ಲಿ ಈ 14 ಸೈಟ್ಗಳ ಪಡೆಯುವ ವಿಚಾರದಲ್ಲಿ ಸಾಕಷ್ಟು ಪ್ರಭಾವ ಬೀರಿದ್ದಾರೆ, ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿಯವರ ಪಾತ್ರ ಏನು, ಅವರ ಸಿದ್ದರಾಮಯ್ಯವರ ಪತ್ನಿಯ ಪಾರ್ವತಿ ಅವರ ಪಾತ್ರ ಏನು, ಇದೆಲ್ಲದರ ಬಗ್ಗೆ ಸಾಕಷ್ಟು ಕೂಲಂಕುಷವಾಗಿ ಒಂದಷ್ಟು ಪ್ರಶ್ನೆಗಳೆಲ್ಲ ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ಕೆಲವೊಂದಷ್ಟು ಡೌಟ್ಫುಲ್ಗಳು ಏನೇನು ಬರುತ್ತೆ. ತದನಂತರದಲ್ಲಿ ಮೊದಲಿಗೆ ನೋಟಿಸನ್ನು ಕೊಡ್ತಾರೆ. ನೋಟಿಸನ್ನು ಕೊಟ್ಟ ನಂತರದಲ್ಲಿ ಅವರನ್ನು ವಿಚಾರಣೆಗೆ ಕರೆದು ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ತಾ ಇರುವಂಥದ್ದು. ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿಯೇ ಅಂದರೆ ನಿನ್ನೆ ಇಡೀ ದಿನ ಒಂದು ಪ್ರತಿಯನ್ನು ತರೋದಕ್ಕೆ ಒಂದು ಇಡೀ ದಿನ ಸಾಕಷ್ಟು ಒಂದು ಹೈಡ್ರಾಮಾಗಳು ಮೈಸೂರಿನ ಲೋಕಾಯುಕ್ತ ಕಚೇರಿ ಮುಂದೆ ನಡೆದಿತ್ತು. ಸೊ ಹೀಗಾಗಿ ಎಲ್ಲ ಒಂದು ಕಡೆ ವಿಳಂಬ ನೀತಿ ಅನುಸರಿಸುವ ಮೂಲಕವಾಗಿ ಸಿದ್ದರಾಮಯ್ಯವರು ಕೂಡ ಈಗಾಗಲೇ ಇವತ್ತು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಸಲ್ಲಿಸ್ತಾರೆ ಈ ಒಂದು ತನಿಖೆಗೆ ಸ್ಟೇ ಆರ್ಡರ್ ಕೊಡಬೇಕು ಅಂತೇಳಿ. ಸೊ ಹೀಗಾಗಿ ಅಲ್ಲಿ ಬರುವಂತಹ ತೀರ್ಪು ಕೂಡ ಸಾಕಷ್ಟು ಕುತೂಹಲ ಮೂಡಿಸುತ್ತೆ. ಎಲ್ಲ ಒಂದು ಕಡೆ ಇವತ್ತು ಒಂದು ವೇಳೆ ಇವತ್ತು ಎಫ್ಐಆರ್ ದಾಖಲಾಗ್ಬಿಟ್ರೆ
ನೆಕ್ಸ್ಟ್ ಪ್ರೊಸೀಜರ್ ಅಂತಂದರೆ ಕೋರ್ಟ್ಗೆ ಹೋಗೋ ಸಂದರ್ಭದಲ್ಲೂ ಕೂಡ FIRಗೆ ಸ್ಟೇ ಎಲ್ಲ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೀಗಾಗಿ ಇವತ್ತು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇವತ್ತು CM ಸಿದ್ದರಾಮಯ್ಯ ಕೂಡ ಇವತ್ತಿನಿಂದ 3 ದಿನಗಳ ಕಾಲ ಮೈಸೂರಿಗೆ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಸಾಕಷ್ಟು ರಾಜಕೀಯ ಬೆಳವಣಿಗೆ ಕೂಡ ಮತ್ತೆ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀನಿ. ಸೊ ಬಹಳ ಪ್ರಮುಖವಾಗಿ ನೋಡಿ, ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ಟೆನ್ಷನ್ ಇತ್ತು, ಆದರೆ ಯಾಕೋ ಇಲ್ಲ ಅಂತ ಅನಿಸ್ತಾ ಇದೆ ಈ ಬೆಳವಣಿಗೆನ ನೋಡ್ತಾ ಇದ್ರೆ. ಉಡಾ ಹಗರಣದ FIR ಮಧ್ಯೆ CM ಮೈಸೂರು ಪ್ರವಾಸ ಹಮ್ಮಿಕೊಂಡಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಮೈಸೂರಿನಲ್ಲೇ CM ಠಿಕಾಣಿ ಹೂಡ್ತಾರೆ. ಮೈಸೂರಿನಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ CM ಭಾಗಿಯಾಗ್ತಾರಂತೆ. ಅರಮನೆ ಆವರಣದಲ್ಲಿ ಪ್ರವಾಸೋದ್ಯಮ ಇಲಾಖೆ ಕಾರ್ಯಕ್ರಮ ಮಾಡಿಕೊಂಡಿದೆ. ಹಾಗಾಗಿ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಬೆಳಗ್ಗೆ 11:30ಕ್ಕೆ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆ ಇದೆ. ಸಭೆ ನಂತರ ಕೇಸ್ ಕುರಿತು ತಮ್ಮ ಬಳಗದ ಜೊತೆ ಚರ್ಚೆಯನ್ನು ಮಾಡ್ತಾರಂತೆ. ನೋಡಿ, ಅಂದರೆ ಕಾನ್ಫಿಡೆನ್ಸ್ ಆಗಿರೋ ರೀತಿ ಕಾಣ್ತಾ ಇದೆ ಸಿದ್ದರಾಮಯ್ಯ. ನಿನ್ನೆ ಅಥವಾ ಇವತ್ತು ಅಥವಾ ನಾಳೆ FIR ಆಗುವಂಥ ಸಾಧ್ಯತೆ ದಟ್ಟವಾಗಿದೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಆ ಕಡೆ ಗಮನವನ್ನು ಸ್ವಲ್ಪ ಬದಿಗಿಟ್ಟಿದ್ದಾರೆ. ಮೊದಲಿಗೆ ಅವರು ಮೈಸೂರಿನಲ್ಲಿ ಆಗ್ತಿರುವಂಥ ಕಾರ್ಯಕ್ರಮಗಳ ಬಗ್ಗೆ ಗಮನ ಕೊಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಲೈವ್ನಲ್ಲಿದ್ದಾರೆ. ವಿನೋದ್, ಎಲ್ಲ ಒಂದು ಕಡೆ ಸಿದ್ದರಾಮಯ್ಯಂಗೆ FIR ಭಯ ಇಲ್ವಾ, ಅಥವಾ ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ, ಆನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಂತೆ? ಏನೆಲ್ಲದೆ ಇವತ್ತು ಕಾರ್ಯಕ್ರಮ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಿದ್ದರಾಮಯ್ಯನವ್ರಿಗೆ ಭಯ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಗಳು ಒಂದು ಕಡೆ ಆದರೆ, ಏನೇ ಇದ್ರೂ ಕೂಡ ಅದನ್ನು ಫೇಸ್ ಮಾಡಬೇಕಾದಂತಹ ಅನಿವಾರ್ಯತೆ ಈಗ ಸಿದ್ದರಾಮಯ್ಯನಿಗೆ ಬಂದೊದಗಿರುವಂಥದ್ದು. ಯಾಕೆಂದರೆ ಈಗಾಗಲೇ ಕೋರ್ಟ್ನ ಅನುಮತಿ ಕೊಟ್ಟಿದೆ ತನಿಖೆಗೆ. ಸೊ ಹೀಗಾಗಿ ಈ ಕೋರ್ಟ್ನ ಅನುಮತಿಗೆ ಯಾವೆಲ್ಲ ಅಂದರೆ ಮುಂದಿನ ಸ್ಟೆಪ್ಸನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದು ಸಿದ್ದರಾಮಯ್ಯ ಈಗಾಗಲೇ ಹಿರಿಯ ವಕೀಲರ ಜೊತೆ ಸಾಕಷ್ಟು ಚರ್ಚೆಗಳ ಮಾಡಿದ್ದಾರೆ. ಇದು ಒಂದು ಕಡೆ ಆದರೆ, ಸಹಜವಾಗಿ ಇದು ನಿಗದಿತ ಆಗಿದ್ದಂತಹ ಕಾರ್ಯಕ್ರಮಗಳು. ಯಾಕಂದರೆ ಇವತ್ತಿನಿಂದ 3 ದಿನಗಳ ಕಾಲವಾಗಿ ಮೈಸೂರಲ್ಲಿ ಇರ್ತಾರೆ. ಯಾಕಂದರೆ ದಸರಾ ಇಲ್ಲೇನೋ ಕೆಲವೇ ದಿನಗಳಷ್ಟೇ ಉದ್ಘಾಟನೆ ಇರುತ್ತೆ. ಸೊ ಹೀಗಾಗಿ ಪ್ರಗತಿ ಪರಿಶೀಲನೆ ಸಭೆಯೆಲ್ಲ ಇವತ್ತು ಸಿದ್ದರಾಮಯ್ಯ ಹಮ್ಮಿಕೊಂಡಿದ್ದಾರೆ. ಸುಮಾರು 11:30ಕ್ಕೆ ಪ್ರಗತಿ ಪರಿಶೀಲನೆ ಸಭೆ ನಡೀತಾ ಇದ್ದಾರೆ. ಇದೆಲ್ಲದಕ್ಕೂ ಮುನ್ನ ಸಾಕಷ್ಟು ಕುತೂಹಲ ಅಂತಂದರೆ, ಈಗಾಗಲೇ ಏನು ಕಾಂಗ್ರೆಸ್ನ ಗ್ರಾಮಾಂತರ ಅಧ್ಯಕ್ಷರಾಗಿರುವಂತಹ ವಿಜಯ್ ಕುಮಾರ್ ಅವರು ಕರೆ ಕೊಟ್ಟಿರುವಂತಹ ಒಂದು ಸಂದೇಶ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಆ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಯಾಕಂತಂದರೆ ಸಿದ್ದರಾಮಯ್ಯವ್ರ ಪರವಾಗಿ ನಾವೆಲ್ಲರೂ ಕೂಡ ಇದ್ದೇವೆ, ಮೈಸೂರಿನ ಜನತೆ ಕೂಡ ನಮ್ಮ ಪರವಾಗಿದ್ದೇವೆ ಅನ್ನುವಂತಹ ತೋರಿಸೋದಕ್ಕೆ ಒಂದಷ್ಟು ಆತ್ಮಸ್ಥೈರ್ಯವನ್ನು ತುಂಬುವ ದೃಷ್ಟಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ವಿಮಾನ ನಿಲ್ದಾಣಕ್ಕೆ ಬರಬೇಕು ಅಂತಹ ಕರೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಕಡೆ ಆದರೆ, ಇನ್ನು ಇವತ್ತು BJP ಕೂಡ ಈ ಒಂದು ಅಂದರೆ ಸಿದ್ದರಾಮಯ್ಯ ಇವತ್ತು ಮೈಸೂರಿಗೆ ಬರ್ತಾರ ಕಾರಣಕ್ಕಾಗಿ, ಅದರಲ್ಲೂ ಕೂಡ ಈಗಾಗಲೇ ನ್ಯಾಯಾಲಯದಲ್ಲಿ ಅವರಿಗೆ ವಿಚಾರಣೆಗೆ ಆದೇಶ ಮಾಡೋ ಕಾರಣಕ್ಕಾಗಿ, ಯಾವಾಗ ನ್ಯಾಯಾಲಯದಲ್ಲಿ ಈ ಒಂದು ಆದೇಶ ಬಂತೋ ಆ ಕ್ಷಣದಿಂದಲೂ